ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ ಬಿಸ್ನೆಸ್ ಸ್ಟಡಿ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಡುವಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಎಲ್ಲ ಒಂದು ಅಧ್ಯಾಯಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ, ನಿಮ್ಮ ಒಂದು ಮಿಡ್ ಟರ್ಮ್ಗೆ ಬಂದೇ ಬರ್ತವೆ. ಬನ್ನಿ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ತಾ ಈ ವಿಡಿಯೋವನ್ನು ನೋಡ್ತಾ ಹೋಗೋಣ. ಅಧ್ಯಾಯ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವವನ್ನು ನೋಡ್ತಾ ಹೋಗೋಣ. ಬನ್ನಿ ನೋಡಿಲಿ, ಪೀಠಿಕೆಯನ್ನು ನೋಡೋದಾದರೆ ನಿರ್ವಹಣೆಯ ಬಗ್ಗೆ ಕೇಳ್ತಾರೆ. ನಿಮಗೆ ನಿರ್ವಹಣೆಯ ಅರ್ಥ ಕೇಳ್ತಾರೆ. ನಿರ್ವಹಣೆಯ ಅರ್ಥ ಏನಪ್ಪ ಅಂದರೆ, ನಿರ್ವಹಣೆ ಎಂಬ ಒಂದು ಕ್ರಿಯಾಪದವು ಇಟ್ಲಿ ಭಾಷೆಯ ಎಂಬ ಪದದಿಂದ ಬಂದಿದೆ. ಮ್ಯಾನೇಜರೆ ಎಂಬ ಪದದಿಂದ ಬಂದಿದೆ. ಮ್ಯಾನೇಜರೆ ಎಂದರೆ ಕೈಯಿಂದ ನಿರ್ವಹಿಸುವ, ವಿಶೇಷವಾಗಿ ಉಪಕರಣಗಳನ್ನು ನಿರ್ವಹಿಸುವುದು ಎಂದರ್ಥ ಕೊಡುತ್ತೆ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಬರುತ್ತೆ ನಿಮಗೆ, ದಕ್ಷತೆಯ ಅರ್ಥವನ್ನು ತಿಳಿಸಿ ಅಂತ ನಿಮಗೆ 1 ಮಾರ್ಕ್ಸಿಗೆ ಬರುತ್ತೆ. ನೋಡಿ, ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು ಎಂದರ್ಥ ಬರುತ್ತೆ. ನಿರ್ವಹಣೆಯ ಲಕ್ಷಣಗಳು ಯಾವುವು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ನೋಡಿ, ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಸರ್ವ ವ್ಯಾಪಕವಾಗಿದೆ. ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟು. ನೆಕ್ಸ್ಟು 3ನೇ ಲಕ್ಷಣ ಯಾವುದು ಅಂದರೆ, ನಿರ್ವಹಣೆಯು ಬಹು ಆಯಾಮಗಳನ್ನು ಒಳಗೊಂಡಿದೆ. ಎದಲ್ಲಿ ಕೆಲಸಗಳ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ ಮತ್ತು ಕಾರ್ಯಚಟುವಟಿಕೆಗಳ ನಿರ್ವಹಣೆ 3ಗಳು ಬರ್ತದೆ. ನೆಕ್ಸ್ಟು 4ನೇ ಲಕ್ಷಣ ಯಾವುದು ಅಂದರೆ, ನಾನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ವಿತ್ ಎಕ್ಸ್ಪ್ಲೇನ್ ಕೂಡ ಆಲ್ರೆಡಿ ಇದೆ ಇಲ್ಲಿ. ಚೆನ್ನಾಗಿ ಓದ್ಕೊಳ್ಳಿ. ಹೇರ್ಫೋನ್ ಹಾಕ್ಕೊಂಡು ಆರಾಮಾಗಿ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ ಶಾಟ್ ಇದು ಮಾಡಿಕೊಂಡು ನೀವು ಓದ್ಬೋದು. 4ನೇ ಲಕ್ಷಣ ಯಾವುದು ಅಂದರೆ, ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಗುಂಪು ಚಟುವಟಿಕೆಯಾಗಿದೆ. ಹಾಗೆ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಹಾಗೆ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ಇಷ್ಟು ಲಕ್ಷಣಗಳನ್ನು ಬರೆದರೆ ಸಾಕು, ನೀವು ಆರಾಮಾಗಿ 10ಕ್ಕೆ 10 ಅಂಕಗಳನ್ನು ತೆಗೆದುಕೊಳ್ಬೋದು. ನಿರ್ವಹಣೆಯ ಉದ್ದೇಶಗಳೇನು ಬರೋದಿಲ್ಲ. ನೆಕ್ಸ್ಟು ನಿರ್ವಹಣೆಯ ಪ್ರಾಮುಖ್ಯತೆಗಳು ಕೂಡ ಓದ್ಕೊಳ್ಳಿ. ನಿರ್ವಹಣೆಯು ಗುಂಪುಗಳ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡ್ತದೆ. ಇದು ನಿರ್ವಹಣೆಯು ದಕ್ಷತೆಯನ್ನು ಹೆಚ್ಚು ಮಾಡ್ತದೆ. ನಿರ್ವಹಣೆಯು ಚಲನಶೀಲ ಸಂಘಟನೆಯನ್ನು ಸೃಷ್ಟಿ ಮಾಡುತ್ತೆ. ನಿರ್ವಹಣೆಯು ವೈಯಕ್ತಿಕ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಸಹಾಯ ಮಾಡ್ತದೆ. ನಿರ್ವಹಣೆಯು ಸಮಾಜದ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡ್ತದೆ. ನೆಕ್ಸ್ಟ್ ಇಲ್ಲಿ ನಿರ್ವಹಣೆಯು ಕಲೆ, ವಿಜ್ಞಾನ ಮತ್ತು ವೃತ್ತಿಯಾಗಿ, ನಿರ್ವಹಣೆಯು ಕಲೆಯಾಗಿ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ, ವೈಯಕ್ತಿಕ ಕೌಶಲ್ಯ, ವೈಯಕ್ತಿಕವಾಗಿ ಅನ್ವಯಿಸುತ್ತೆ. ಹಾಗೆ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತವಾಗಿದೆ. ನಿರ್ವಹಣೆಯು ವಿಜ್ಞಾನವಾಗಿ ಕ್ರಮಬದ್ಧ ಜ್ಞಾನ, ಪ್ರಯೋಗ ಆಧಾರಿತವಾದಂಥ ತತ್ವಗಳನ್ನು ಒಳಗೊಂಡಿದೆ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ನಿರ್ವಹಣೆ ಹಂತಗಳನ್ನು ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಯಾಕಂದರೆ ಈ ಕ್ವಶನ್ ನಿಮಗೆ ಮಿಡ್ ಟರ್ಮ್ಗೆ ಬಂದೇ ಬರ್ತದೆ. ನೋಡಿ, ನಿರ್ವಹಣಾ ಹಂತಗಳನ್ನು 3 ವಿಭಾಗಗಳಲ್ಲಿ ವಿಂಗಡಿಸಬಹುದಾಗಿದೆ. ಒಂದು ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ ಅಂತ ನಾವು 3 ವಿಭಾಗಗಳಲ್ಲಿ ವಿಂಗಡಿಸ್ಬೋದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಈ ಡೈಗ್ರಾಮ್ ಪ್ರಕಾರ ನೀವು ತೆಗಿಬಹುದಾಗಿದೆ. ಉನ್ನತ ಹಂತ ಯಾವಾಗಲೂ ನಿರ್ದೇಶಕ, ಮಂಡಳಿ, ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ವ್ಯವಸ್ಥಾಪಕ, ನಿರ್ದೇಶಕ, ಅಧ್ಯಕ್ಷ, ಇತರೆ ಇವುಗಳು. ಮಧ್ಯಮ ಹಂತ ಹಣಕಾಸು, ಉತ್ಪಾದನೆ, ಮಾರಾಟ ವ್ಯವಸ್ಥಾಪಕರು. ಕೆಳ ಹಂತ ಮೇಲ್ವಿಚಾರಕರು, ಫೋರ್ಮ್ಯಾನ್, ಪರಿವೀಕ್ಷಣಾಧಿಕಾರಿ ಇತರ. ನೆಕ್ಸ್ಟ್ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ನಿರ್ವಹಣೆ ಕಾರ್ಯಗಳು ಬರ್ತದೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಿರ್ವಹಣೆ ಕಾರ್ಯಗಳೊಂದು ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಡೈಗ್ರಾಮ್ ಇದೆ ಇದು ನೋಡಿ. ಫಸ್ಟ್ ಒನ್ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನೇಮಕಾತಿ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸಿಬ್ಬಂದಿ ನೇಮಕಾತಿ ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಬಂದೇ ಬರ್ತವೆ ಕ್ವಶನ್ಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸಮನ್ವಯತೆಯ ಲಕ್ಷಣಗಳು. ಇದೊಂದು ಕ್ವಶನ್ ಕೇಳಿದ್ದಾರೆ ಹೋದ ಸರಿ. ನೋಡಿ, ಸಮನ್ವಯತೆಯ ಲಕ್ಷಣಗಳನ್ನು ನೋಡೋದಾದರೆ, ಸಮನ್ವಯತೆಯು ಗುಂಪುಗಳ ಪರಿಶ್ರಮವನ್ನು ಸಂಯೋಜನೆಯನ್ನು ಮಾಡ್ತದೆ. ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಪಡಿಸುತ್ತೆ. ನೆನಪಿಟ್ಕೊಳ್ಳಿ, ಸಮನ್ವಯತೆಯು ನಿರಂತರ ಚಟುವಟಿಕೆಯಾಗಿದೆ. ಸಮನ್ವಯತೆಯು ಸರ್ವ ವ್ಯಾಪಕವಾದಂತಹ ಕಾರ್ಯವಾಗಿದೆ. ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಸಮನ್ವಯತೆಯು ಒಂದು ಉದ್ದೇಶಪೂರ್ವಕವಾದಂಥ ಕಾರ್ಯವಾಗಿದೆ. ಸಮನ್ವಯತೆಯ ಪ್ರಾಮುಖ್ಯತೆಗಳು ಕೂಡ ಭಾಳ ಇಂಪಾರ್ಟೆಂಟ್. ನೋಡಿ, ಸಮನ್ವಯತೆ ಅನ್ನೋದು ಒಂದನೇ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಗಾತ್ರದಲ್ಲಿ ಬೆಳವಣಿಗೆ ಆಗಿರುತ್ತೆ, ಕಾರ್ಯಾತ್ಮಕ ವಿಭಿನ್ನತೆಯನ್ನು ಹೊಂದಿರುತ್ತೆ,
ವೈಶಿಷ್ಟ್ಯತೆ ಇರ್ತದೆ. ಓಕೆನಾ? ಇಷ್ಟು ಅಧ್ಯಾಯ 2 ನಿರ್ವಹಣೆಯ ತತ್ವಗಳು. ಯಾಕಂದರೆ ಡೈರೆಕ್ಟಾಗಿ ನಿಮಗೆ ಲಾಂಗ್ ಕ್ವಶನ್ಸ್ಗಳನ್ನು ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ. ನಿರ್ವಹಣೆಯ ತತ್ವಗಳ ಒಂದು ಅರ್ಥವನ್ನು ನೋಡೋದಾದರೆ, ಇಲ್ಲಿ ನಿರ್ವಹಣೆಯ ತತ್ವಗಳು ಸಾಮಾನ್ಯ ಮಾರ್ಗಸೂಚಿಗಳೆದ್ದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮತ್ತು ಕಾರ್ಯಸ್ಥಳಗಳಲ್ಲಿ ಮಾರ್ಗ ತೋರಿಸ್ತದೆ. ನೋಡಿ, ನಿರ್ವಾಹಕರು ತೀರ್ಮಾನಗಳನ್ನು ಆಚರಣೆಗೆ ತರಲು ಈ ತತ್ವಗಳು ಸಹಾಯ ಮಾಡ್ತವೆ, ನೆನ್ಪಿಟ್ಕೊಳ್ಳಿ. ನಿರ್ವಹಣೆ ತತ್ವಗಳ ಲಕ್ಷಣಗಳನ್ನು ನೋಡೋದಾದರೆ, ಸಾರ್ವತ್ರಿಕ ಅನ್ವಯ, ಸಾಮಾನ್ಯ ಮಾರ್ಗಸೂಚಿಗಳು ಮತ್ತು ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ. ನಮನೀಯತೆ, ಮುಖ್ಯವಾಗಿ ವರ್ತನಾಶೀಲವಾಗಿವೆ. ಕಾರಣ ಮತ್ತು ಪರಿಣಾಮ ಸಂಬಂಧಗಳು, ಅನಿಶ್ಚಿತತೆ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? FW ಟೇಲರ್ ರವರ ವೈಜ್ಞಾನಿಕ ನಿರ್ವಹಣೆ ಅರ್ಥ. ವೈಜ್ಞಾನಿಕ ನಿರ್ವಹಣೆ ತತ್ವಗಳು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಪ್ರತ್ಯೇಕತಾವಾದವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತವನ ಅಥವಾ ಅವಳ ಅಭಿವೃದ್ಧಿ ಬರುತ್ತೆ ಇಲ್ಲಿ. ಓಕೆನಾ? ನೆಕ್ಸ್ಟ್ ಇದೊಂದು ಬರುತ್ತೆ, ಹೆನ್ರಿ ಫಯಾಲ್ರವರ ನಿರ್ವಹಣೆಯ ತತ್ವಗಳು ಕೂಡ ಬರ್ತದೆ. ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಇಲ್ಲಿದೆ ನೋಡಿ. ನೆಕ್ಸ್ಟು ಅಧ್ಯಾಯ 3 ವ್ಯವಹಾರ ಪರಿಸರ ಬರ್ತದೆ. ವ್ಯವಹಾರ ಪರಿಸರದ ಅರ್ಥ ನೋಡೋದಾದರೆ, ಇಲ್ಲಿ ನೋಡಿ, ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರುವಂಥ ಎಲ್ಲ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತಕ್ಕೆ ವ್ಯವಹಾರ ಪರಿಸರ ಎಂದು ನಾವು ಕರಿತೇವೆ. ನೆಕ್ಸ್ಟ್, ವ್ಯವಹಾರದ ಪರಿಸರದ ಲಕ್ಷಣಗಳು ಬಾಹ್ಯ ಶಕ್ತಿಗಳ ಸಮಷ್ಟಿ, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಕೂಡ ಬರ್ತದೆ. ಪರಸ್ಪರ ಸಂಬಂಧ, ಚಲನಶೀಲ ಸ್ವರೂಪ, ಅನಿಶ್ಚಿತತೆ, ಸಂಕೀರ್ಣತೆ, ಸಾಪೇಕ್ಷತೆ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಿಮಗೆ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಕೇಳ್ತಾರೆ. ಇದು ಮೊದಲನೇ ಮಹತ್ವ ಇಲ್ಲಿದೆ, ಎರಡನೇ ಮಹತ್ವ, ನೆಕ್ಸ್ಟು ಅದೇ ಮೂರನೇ ಮಹತ್ವ, ನಾಲ್ಕನೇ ಮಹತ್ವ, ಇವೆಲ್ಲವೂ ಕೂಡ ಬರ್ತದೆ. 5ನೇ ಮಹತ್ವ ಮತ್ತು 6ನೇ ಮಹತ್ವಗಳು ಕೂಡ ತುಂಬ ಇಂಪಾರ್ಟೆಂಟ್. ವ್ಯವಹಾರ ಪರಿಸರದ ಆಯಾಮಗಳು: ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ ಕೂಡ ಬರ್ತದೆ. ಓಕೆನಾ? ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಭಾರತದಲ್ಲಿ ಆರ್ಥಿಕ ಪರಿಸರ ಭಾಳ ಇಂಪಾರ್ಟೆಂಟ್ ಇದೆ. ನೋಡಿಲಿ, ಭಾರತದಲ್ಲಿನ ಆರ್ಥಿಕ ಪರಿಸರವು ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಪ್ರಭಾವ ಬೀರುವ ಉತ್ಪಾದನಾಂಗಗಳು ಮತ್ತು ಸಂಪತ್ತಿನ ಹಂಚಿಕೆಗೆ ಸಂಬಂಧಿಸಿದ ಹಲವಾರು ಸಮಗ್ರ ಹಂತದ ಅಂಶಗಳನ್ನು ಒಳಗೊಂಡಿರುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಸರ್ಕಾರದ ನೀತಿಗಳಿಂದಾಗಿ ಸ್ಥಿರವಾಗಿ ಬದಲಾಗ್ತಾ ಇರ್ತದೆ. 1991ರಲ್ಲಿ ಹೊಸ ಕೈಗಾರಿಕೆ ನೀತಿಯನ್ನು ಘೋಷಣೆ ಮಾಡುತ್ತೆ. ಇಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಅಧ್ಯಾಯ 4 ಯೋಜಿಸುವಿಕೆ ಅಂತ ಬರ್ತದೆ. ಯೋಜಿಸುವಿಕೆಯ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡೋದಾದರೆ, ಇಲ್ಲಿ ನೋಡಿ, ಕೋನ್ಸ್ ಮತ್ತು ಡೊನೆಲ್ರವರ ಪ್ರಕಾರ ಯೋಜಿಸುವಿಕೆಯು ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎನ್ನುವುದರ ಒಂದು ಕಾರ್ಯಚಟುವಟಿಕೆಗಳನ್ನು ಏನು ಮಾಡ್ತದೆ ಅಂದರೆ ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಇದು ನಾವು ಎಲ್ಲಿದ್ದೇವೆ ಮತ್ತು ಎಲ್ಲಿರಬೇಕಾಗಿತ್ತು ಎಂಬುದರ ನಡುವಿನ ಅಂತರದ ಒಂದು ಸೇತುವೆಯಾಗಿರುತ್ತೆ. ಹಾಗಾಗಿ ಇದರ ಅರ್ಥ ಇದು. ಯೋಜಿಸುವಿಕೆಯ ಲಕ್ಷಣಗಳನ್ನು ಕೇಳ್ತಾರೆ ನೋಡಿ. ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತೆ. ಯಾವಾಗಲೂ ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ನೆನ್ಪಿಟ್ಕೊಳ್ಳಿ, ಯೋಜಿಸುವಿಕೆಯು ನಿರಂತರವಾಗಿದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧವನ್ನು ಪಟ್ಟಿದೆ. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತೆ. ಯೋಜಿಸುವಿಕೆಯು ಮಾನಸಿಕ ಕ್ರಿಯೆಯಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇಷ್ಟೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಯೋಜಿಸುವಿಕೆ ಪ್ರಮುಖ ಮಿತಿಗಳು ಕೂಡ ಇದ್ದಾವೆ. ಈ ಮಿತಿಗಳು ಕೂಡ ಓದ್ಕೊಳ್ಳಿ, ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಯೋಜಿಸುವಿಕೆ ಪ್ರಕ್ರಿಯೆ ಅಥವಾ ಯೋಜನಾ ಪ್ರಕ್ರಿಯೆ ಹಂತಗಳು ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನು ಕೇಳ್ತಾರೆ. ಯೋಜಿಸುವಿಕೆಯ ಪ್ರಕ್ರಿಯೆಯು ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಯಾವುದಲ್ಲ? ಉದ್ದೇಶಗಳನ್ನು ಸ್ಥಾಪಿಸುವುದು ಅಥವಾ ನಿರ್ಧರಿಸುವುದಾಗಿರುತ್ತೆ, ಹೂಯೆಗಳನ್ನು ಅಭಿವೃದ್ಧಿಪಡಿಸೋದಾಗಿರುತ್ತೆ, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದಾಗಿರುತ್ತೆ, ಪರ್ಯಾಯ ಕಾರ್ಯಮಾರ್ಗಗಳ ವಿಶ್ಲೇಷಣೆ ಆಗಿರುತ್ತೆ, ಉತ್ತಮ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆಯಾಗಿರುತ್ತೆ, ಯೋಜನೆಗಳನ್ನು ಜಾರಿಗೊಳಿಸುವುದಾಗಿರುತ್ತೆ, ಪ್ರಗತಿ ವಿಶ್ಲೇಷಣೆ ಅಥವಾ ಮುಂಬರಿಕೆ ಆಗಿರುತ್ತೆ. ಓಕೆನಾ? ಇಷ್ಟೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ಓಕೆ, ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ಯೋಜನೆ ವಿಧಗಳು ಅಥವಾ ವಿವಿಧ ಪ್ರಕಾರಗಳು ಬರುತ್ತೆ. ಏಕ ಬಳಕೆ ಯೋಜನೆ, ಸ್ಥಾಯಿ ಯೋಜನೆ, ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಬರ್ತವೆ. 8 ಪಾಯಿಂಟ್ಸ್ಗಳು ಬರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಷ್ಟಾದಮೇಲೆ ನೆಕ್ಸ್ಟ್ ಅಧ್ಯಾಯ 5 ಪಾರ್ಟ್ B ದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.